ಅಬ್ಬಬ್ಬಬ್ಬಾ, ಹೆಣ್ಮಕ್ಳ ತರ ಮೇಕಪ್ ಏನು ಇಷ್ಟೊತ್ತು ರೆಡಿ ಆಗ್ತೀರಾ? ತುಂಬಾ ದಿನಗಳ ನಂತರ ಗಂಗಾ ನೋಡಕ್ಕೆ ಹೋಗ್ತಿದೀವಿ. ಈ ಚಿಕ್ಕಪ್ಪ ಚೆನ್ನಾಗಿದ್ದಾನೆ ಅಂತ ಗಂಗಾ ಅನ್ಕೋಬೇಕಲ್ವಾ? ನೀವು ಚಿಕ್ಕಪ್ಪ, ನಾನ್ ಚಿಕ್ಕಮ್ಮ, ಜೈ ಗಂಡ, ಕಲ್ಪನಾ ಅತ್ತೆ, ಇದೇ ಅವಳ ಮನೆ ಎಲ್ಲ ಹೇಳ್ಬಿಡ್ರಿ. ಹಾಗೆ ನಮ್ ಹಿಂದೆನೆ ಮಕ್ಳನ್ ಕರ್ಕೊಂಡು ಅವಳು ನಮ್ಮ ಮನೆಗ್ ಬರ್ತಾಳೆ. ನಾವು ಗಂಟು ಮುಟ್ಟೆ ಕಟ್ಕೊಂಡು ಹೊರಗಡೆ ಹೋಗ್ಬಿಡೋಣ. ಬುದ್ಧಿ ಇಲ್ದಿರೋ ಮಾತುಗಳು. ಅದಲ್ಲ ಚಂದ್ರಕಾ, ಇನ್ನೇನು ಮಾತಾಡ್ಬೇಡಿ, ಹೊರಡಿ. ಎಲ್ಲಿ ಆ ನಾಣಿ ಗಂಗನ್ ನೋಡ್ತಾನೇನೋ ಅಂತ ನಂಗೆ ಭಯ ಆಗ್ತಾ ಇದೆ ರೀ. ಇಷ್ಟು ದಿನ ನೋಡ್ದಿರೋನು ಇವತ್ ನೋಡ್ತಾನ? ಜೈ ಕಾಣ್ತಿಲ್ಲ ಅಂತ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾನೆ. ಅವನ್ ಅಳ್ತಾ ಕೂತಿದಾನೋ ಜೈಗೋಸ್ಕರ ಹುಡುಕ್ತಾ ತಿರುಗ್ತಿದ್ದಾನೋ ನಮ್ಗೇನ್ ಗೊತ್ತೋ? ಆದ್ರೂ ಸರಿ, ಗಂಗಾ ಮನೆಯಿಂದ ಹೊರಗಡೆ ಬರಲ್ಲ. ಗಂಗಾಗೋಸ್ಕರ ಅವನು ಈ ಮನೆ ಹೋಗಲ್ಲ. ಯಾಕೆ ಟೆನ್ಷನ್ ಮಾಡ್ಕೋತೀಯ? ನೀವ್ ಬರ್ತೀರೋ ನಾನು ಒಬ್ಬಳಿಗೆ ಹೋಗು ಅಂತೀರೋ? ನೀನೊಬ್ಳು ನಡಿ ನಡಿ ಬಾ. ಬಾ ಕರ್ಮ, ನಡೀರಿ. ಏನಾಯ್ತ್ರಿ? ನಿಮ್ಮ ಅಮ್ಮಮ್ಮ ಬರ್ತಿದ್ದಾಳೆ. ಬಂದ್ರೆ ಏನೋ ರಾಮಕೃಷ್ಣ ಇಷ್ಟು ದಿನ ಎಲ್ಲಿಗೆ ಹೋಗಿದೆ ಅಂತ ಕೇಳ್ತಾಳೆ. ಅವಳು ಕೇಳೋ ಎಕ್ಸ್ಟ್ರಾ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ನನ್ನ ಕೈಲಿ ಆಗಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣ. ಅಜ್ಜಿ ಅವ್ರೆ, ನನ್ನೇನ್ ಕೇಳಲ್ವಾ? ಏನ್ ಕೇಳ್ಬೇಕು? ಅದೇ ನಾನ್ ಹೇಗಿದ್ದೀನಿ, ಇಷ್ಟು ದಿನ ಎಲ್ಲಿಗೆ ಹೋಗಿದೆ ಅಂತ ಕೇಳ್ತೀರಲ್ವಾ? ಕೇಳಿದ ಮಾತ್ರಕ್ಕೆ ನೀವ್ ಹೇಳ್ಬಿಡ್ತೀರಾ ಏನು? ಎಲ್ಲ ಬಚ್ಚಿಟ್ಕೋತಿದ್ದೀರಲ್ಲ. ಹೌದು, ನಾವೇ ಕಾರಲ್ಲಿ ಕಳ್ರ ತರ ಬಂದಿದ್ದು. ಅದಕ್ಕೇನಾ ನಾನ್ ಕಾರಲ್ಲಿ ಉಸಿರುಗಟ್ಟಿ ಸಾಯ್ಬೇಕು ಅಂತ ಅನ್ಕೊಂಡಿದ್ದು? ಕಲ್ಪನಾ, ಅವ್ರಿಗೆ ಹೋಗೋಕ್ ಬಿಡು. ನನ್ಗೆ ಮನಃಶಾಂತಿ ಬೇಕು. ಅಂದ್ರೆ ನಾವು ನಿಮ್ಗೆ ಮನಃಶಾಂತಿ ಇಲ್ದಿರೋ ಹಾಗೆ ಮಾಡ್ತಿದೀವಿ ಅಜ್ಜಿ. ಜೈ ಕಾಣಿಸ್ತಿಲ್ಲ ಅಂತ ನಾವು ನೋವಲ್ಲಿದ್ದೀವಿ. ದಯವಿಟ್ಟು ಹೊರಟೋಗಿ. ನೀವು ನೋವಲ್ಲಿದ್ರೆ ನಾವು ಖುಷಿಲಿದ್ದೀವ ಅಜ್ಜಿ. ಜೈ ಕಾಣಿಸ್ತಾ ಇರೋದಕ್ಕೆ ನಮಗೂ ನೋವಾಗ್ತಿದೆ. ಅದಕ್ಕೆ ಜೈನ ಹುಡ್ಕೋದಕ್ ಹೋಗ್ತಿದೀವಿ. ನಿಮ್ ಹಾಗೆ ಮನೇಲಿ ಕೂತ್ಕೊಳಕ್ ಆಗಲ್ವಲ್ಲ. ನಾವು ಒಳ್ಳೇದ್ ಮಾಡಿದ್ರು ಇವರಿಗೆ ಕೆಟ್ಟದಾಗೆ ಅನ್ಸುತ್ತೆ ಚಂದ್ರಿಕಾ. ನಾವು ಹೋಗೋಣ ನಡಿ. ಅಮ್ಮ ಜಗನ್ಮಾತೆ, ಇಷ್ಟೊತ್ತು ಶಾಂತವಾಗಿದ್ದ ಅಖಂಡ ದೀಪ ಆಗ್ರಹಿಸಿ ಜೋರಾಗಿ ಉರಿತಿದೆ. ಇದು ಯಾವುದರ ಸಂಕೇತ ತಾಯಿ? ಯಾರು ಬರೋದಕ್ಕೆ ಈ ಸೂಚನೆ?
ಲೋಕ ಸಮಸ್ತ ಸುಖಿನೋ ಭವಂತು. ಒಂದೊಂದು ಸಲ ಆ ದೇವರು ಕೂಡ ಚಿಕ್ಕ ಮಗುನೇ ಚೆಲುವಯ್ಯ. ಇಷ್ಟದಿಂದ ಯಾರೋ ಹಣೆ ಮೇಲೆ ಏನೋ ಬರೀತಾನೆ, ಅದು ಯಾರಿಗೋ ಕಷ್ಟ ಆಗ್ತಿದೆ ಅಂತ ತಾನು ಬರ್ದಿದ್ದನ್ನ ತಾನೇ ಅಳಸಾಕ್ತಾನೆ. ಇವಾಗ ಅದೇ ನಡೆಯುತ್ತೆ. ಆ ದೇವರು ಬರ್ದಿರೋ ಹಣೆ ಬರಹಗಳು ಬದಲಾಗ್ತಾ ಇದೆ. 3 ದಿನಗಳಲ್ಲಿ ಎಲ್ಲ ಮುಗಿದು ಹೋಗ್ಬಿಡುತ್ತೆ.